ಬಳ್ಳಾರಿ ಪಾಲಿಕೆ ಎಡಬ್ಲ್ಯೂ ವೀರೇಶ್ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲ್ಲೆ ನಡೆಸಿದ ಕಾರ್ಪೊರೇಟರ್ ಕುಬೇರನ ವಿರುದ್ಧ ಪ್ರತಿಭಟನೆ ಮಾಡಲಾಗಿದೆ. ಬಳ್ಳಾರಿ ಪಾಲಿಕೆ ಸಿಬ್ಬಂದಿಯಿಂದ ಪ್ರತಿಭಟನೆ ಮುಂದುವರೆದಿದೆ. ಬಳ್ಳಾರಿ ಮಹಾನಗರ ಪಾಲಿಕೆಯ ಮುಂದೆ ಅಧಿಕಾರಿಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಆಯುಕ್ತ ಮಂಜುನಾಥ್ ಸೇರಿದಂತೆ ಪಾಲಿಕೆಯ ಸಿಬ್ಬಂದಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಕಾಂಗ್ರೆಸ್ ಕಾರ್ಪೊರೇಟರ್ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಕಾರ್ಪೊರೇಟರ್ ಬಂಧನ ಆಗಬೇಕು ಅಂತ ಹೋರಾಟಗಾರರು ಆಗ್ರಹಿಸ್ತಾ ಇದ್ದಾರೆ. ಪಾಲಿಕೆಯ ಮುಂಭಾಗ ಪ್ರತಿಭಟನಾಕಾರರಿಂದ ಉಗ್ರ ಹೋರಾಟ ನಡೀತಾ ಇದೆ. ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಕಾರ್ಪೊರೇಟರು ಎಡಬ್ಲ್ಯೂ ಮೇಲೆ ಹಲ್ಲೆ ಮಾಡಿದ್ರು. ಅದೊಂದು ಕಡೆ ಈ ಹಲ್ಲೆಯ ಬಳಿಕ ಅದನ್ನು ಖಂಡಿಸಿ ಪ್ರೊಟೆಸ್ಟನ್ನು ಮಾಡಲಾಗ್ತಾ ಇದೆ. ಇಮಿಡಿಯೇಟ್ ಆಗಿ ಅವರನ್ನು ಬಂಧಿಸಬೇಕು, ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅಂತೇಳಿ ಹೋರಾಟಗಾರರು ಆಗ್ರಹಿಸ್ತಾ ಇದ್ದಾರೆ. ಪಾಲಿಕೆ ಮುಂಭಾಗ ಸದ್ಯ ಪ್ರತಿಭಟನಾಕಾರರು ಉಗ್ರ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಒಂದು ಕಡೆ ಹಲ್ಲೆ ಮಾಡಿದಂತಹ ಕಾರ್ಪೊರೇಟರ್ ಕುಬೇರ ಆತನನ್ನು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಈತನಿಂದ ಹಲ್ಲೆಗೊಳಗಾದಂಥ ಎಡಬ್ಲ್ಯೂ ವೀರೇಶ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಇದೆಲ್ಲದರ ನಡುವೆ ಕಾರ್ಪೊರೇಟರ್ ಕುಬೇರನ ವಿರುದ್ಧ ಪ್ರತಿಭಟನೆಯನ್ನು ಮುಂದುವರಿಸಿದ್ದಾರೆ ಪ್ರತಿಭಟನಾಕಾರರು. ಬಳ್ಳಾರಿಗೆ ಒಳ್ಳೆ ಆಗಬಾರ್ದು, ಯಾಕಂದ್ರೆ ಅವ್ರು ಎಫ್ಐಆರ್ ಮಾಡಿದ್ದಾರೆ, ಅವ್ರು ತನಿಖೆ ಮಾಡಿ ಅವ್ರು ಆ್ಯಕ್ಷನ್ ತಗೊಂತಾರೆ ಅಂತ ಮಾತಾಡಲಿಲ್ಲ. ಈಗ ನಿಮ್ಮ ಒತ್ತಾಯ ಈ ಥರ ಅವರು ಅರೆಸ್ಟ್ ಆಗಬೇಕಂತ ಹೇಳ್ಕೊಂಡು ನಾನು ಮಾತು ಕೊಡ್ತೀನಿ. ಅಂದರೆ ಮಾತು ಕೊಟ್ಟ ಮೇಲೆ ಮುಷ್ಕರ ಇಲ್ಲಿಗೆ ತಾವು ಮುಗಿಸ್ಬೇಕು. ಇವತ್ತು ರಾತ್ರಿ 9-10 ಗಂಟೆ ಒಳಗೆ ಅವರು ಪೊಲೀಸರು ಹೇಳಿದರೆ ನಾವು ಒಂದು 1-2 ಅವರ್ಸ್ ಬೇಕು, ಸ್ವಲ್ಪ ನಾವು ಅರೆಸ್ಟ್ ಮಾಡ್ತೀವಿ ಅಂತ ನಾನು ಮಾತು ಕೊಡ್ತೀನಿ. ಅರೆಸ್ಟ್ ಮಾಡಿಸ್ತೀನಿ, ಅರೆಸ್ಟ್ ಆಗೇ ಆಗ್ತಾರೆ. ಯಾಕಂದರೆ ತಪ್ಪಾದ್ಮೇಲೆ ಅರೆಸ್ಟ್ ಆಗಲೇಬೇಕು. ನಾನು ಯಾಕೆ ಇಷ್ಟೊತ್ತು ಹೇಳಿಲ್ಲ ಅಂತಂದರೆ ಅದು ಪೊಲೀಸರ ವಿಚಾರ. MLA ಹೇಳಿದ್ರೆ ಅರೆಸ್ಟ್ ಆಗ್ತಾರೆ, MLA ಹೇಳಿಲ್ಲ ಅಂದರೆ ಅರೆಸ್ಟ್ ಆಗಲ್ಲ ಅನ್ನೋದು ಜನಕ್ಕೆ ಈ ಉದ್ದೇಶ ಹೋಗಬಾರ್ದು ಅಂತೇಳಿ ನಾನು ಇಂಟರ್ಫಿಯರ್ ಆಗಿ ಈಗ ಪೊಲೀಸರವ್ರ ಹತ್ರಗಳು ಮಾತಾಡೋದು ನೋಡಿ ಯಾವ ಟೈಮಲ್ಲಿ ಯಾವಾಗ ಇನ್ನೂ ಎಷ್ಟೊತ್ತಾಗುತ್ತೆ ಅರೆಸ್ಟ್ ಅಂದರೆ ಇಲ್ಲ ಸರ್ ನಾವು 1-2 ಅವರ್ಸ್ ಟೈಮ್ ಅರೆಸ್ಟ್ ಮಾಡ್ಕೊತೀವಿ ಹೇಳಿದ್ದಾರೆ. ನಾನು ನಿಮ್ಮ ಬೇಡಿಕೆಗಳು ಏನಿದ್ದು ಅರೆಸ್ಟ್ ಮಾಡಿಸ್ಬೇಕಂತಂದರೆ ಅರೆಸ್ಟ್ ಮಾಡಿಸಿದ್ವಿ. ಅರೆಸ್ಟ್ 1-2